ಅಂದ್ಬಿಟ್ಟು ಕೊಟ್ಟಿದ್ದಾರೆ, ಅವರೇ ಕೊಟ್ಟಿದ್ದಾರೆ, ವರದಿ ಕೊಟ್ಟಿದ್ದಾರೆ. ಅದು ಆಲ್ರೆಡಿ ಅವ್ರು ಮಾಡ್ತಾರೆ ತಪ್ಪು ಅಂದ್ಬಿಟ್ಟು ಇದನ್ನು ಕ್ಲೋಸಿಂಗ್ ಮಾಡಿ ಅಂದ್ಬಿಟ್ಟು ಆಲ್ರೆಡಿ ಬೋರ್ಡ್ಗೂ ಲೆಟ್ರು ಬರೆದಿ. ಬಟ್ ಇವತ್ತರೆಗೂ 3 ತಿಂಗಳಾಯಿತು, ಇವತ್ತರೆಗೂ ಯಾವುದೇ ರೀತಿ ಏನು ಕ್ರಮ ತೊಗೊಂಡಿಲ್ಲ. ತಮ್ಮ ಈಗ ಒಂದು ಮಾಹಿತಿಯನ್ನು ಕಲೆ ಹಾಕಿರೋ ಪ್ರಕಾರ ಯಾವುದೇ ರೀತಿ ಅನುಮತಿಯನ್ನು ಪಡೆದಿಲ್ಲ. ಮತ್ತು ಸ್ಟಾರ್ಟ್ಸನ್ನು ಕೂಡ ರಾಂಗಾಗಿ ಒಂದು ಅಪ್ಲೋಡ್ ಮಾಡಿದ್ದಾರೆ, ಅನುಮತಿ ಇಲ್ಲ ಅಂತಕ್ಕಂಥ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಹೌದು ಸರ್, ನೋಡಿ ಸರ್, ಈಗ ಅವ್ರಿಗೆ ಇರೋದು ಆ್ಯಕ್ಚುಲಿ ಪರ್ಮಿಷನ್ನು 3 ಸೆಕ್ಷನಿಗೆ ಮಾತ್ರ ಪರ್ಮಿಷನ್ ಕೊಟ್ಟರೆ ಸರ್ಕಾರದಲ್ಲೇ. ಸೊ ಇವರು ಅದು 3 ಸೆಕ್ಷನಿಗೆ 240 ಜನನ ಮಾತ್ರ ಅವರು ಅಡ್ಮಿಷನ್ ಮಾಡ್ಕೊಬೇಕು. ಇವರು 750 ಜನನ ಅಡ್ಮಿಷನ್ ಮಾಡ್ಕೊಂಡಿದ್ದಾರೆ. 750 ಜನನ ಅಡ್ಮಿಷನ್ ಮಾಡಿಕೊಂಡು ಮಲೆತಳಿಯಲ್ಲಿ ಅವ್ರಿಗೆ ಪರ್ಮಿಷನ್ ಇರೋದು 3 ಸೆಕ್ಷನ್ಗೆ. ಇದು 700 ಜನನ ಅದನ್ನು ಅಪ್ಡೇಟ್ ಮಾಡಿಸಿದ್ದಾರೆ ಸ್ಯಾಟ್ಸಲ್ಲಿ. ಹೆಂಗೆ ಮಾಡಿದ್ರು? ಇದು 80 ಮೇಲೆ ಅದು ಲಾಕ್ ಆಗ್ಬಿಡುತ್ತೆ ಆಟೋಮೆಟಿಕ್ ಆಗೋದು. 81 ಇದ್ರೂ ಅದು ಓಪನ್ ಆಗೋಲ್ಲ, 80ಗೆ ಲಾಕ್ ಆಗುತ್ತೆ. ಸೊ ಹೆಂಗೆ ಓಪನ್ ಆಯ್ತು ಇದು? ಸರ್, ಈಗ ಅಧಿಕಾರಿಗಳು ಯಾವುದೇ ರೀತಿಯಂಥ ಕ್ರಮಗಳನ್ನ ಕೈಗೊಳ್ತಾ ಇಲ್ಲ. ಜೊತೆಗೆ ಸಚಿವರು ಕೂಡ ದೂರು ಕೊಟ್ಟಿದ್ದಾರೆ. ಸಚಿವರು ಏನು ಹೇಳಿದ್ದಾರೆ? ಸೊ ಈ ಒಂದು ಅಕ್ರಮದಲ್ಲಿ ಅಧಿಕಾರಿಗಳೇ ನೇರವಾಗಿ ಭಾಗಿಯಾಗಿದ್ದಾರೆ ಅಂತ. ಸರ್, ಈ ಸ್ಯಾಟ್ಸು ಮಾಡಿರೋ ಕೆಲಸ ಇಡೀ ಸರ್ಕಾರನೇ ತಲೆ ಬಗ್ಗಿಸುವಂಥ ಕೆಲಸ ಮಾಡಿದ್ದಾರೆ ಸರ್. ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಈ ಥರನೂ ಇದೆ ಅಂದ್ಬಿಟ್ಟು ಈಗ ಇಡೀ ಎಲ್ರಿಗೂ ಗೊತ್ತಾಗಲಿ ಅಂದ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ. ತನಿಖೆ ಮಾಡಲಿ, ಗ್ಯಾರಂಟಿ ತನಿಖೆ ಮಾಡಿದ್ರೆ ಇದನ್ನು ಯಾರು ಏನೇನು ಮಾಡಿದಾರೋ. ಇವರು ಒಂದೇ ಕಾಲೇಜ್ ಮಾಡಿಲ್ಲ, ಅವರು ಇನ್ನೂ ಅನೇಕ ಎಷ್ಟು ಕಾಲೇಜ್ ಈ ಥರ ಮಾಡಿರ್ಬೋದು. ಈಗ ನನಗೆ ಅನೇಕ ಕಾಲೇಜುಗಳ ವಿರೋಧವಾಗಿ ಈಗ ಇನ್ನು ಎಲ್ಲೆಲ್ಲಿ ಏನೇನು ಮಾಡಿದ್ದಾರೆ ಅಂದ್ಬಿಟ್ಟು ಮಾಡ್ತೀನಿ. ಅತಿ ಶೀಘ್ರದಲ್ಲಿ ಅದನ್ನು ನಾನು ತೋರಿಸ್ತೀನಿ, ಎಲ್ಲೆಲ್ಲಿ ಇವ್ರು ಏನೇನು ಮಾಡಿದ್ದಾರೆ ಅಂದ್ಬಿಟ್ಟು. ಈಗ ನನಗೆ ಒಂದು ಗೊತ್ತಾಗಿದೆ. ಈಗ ಇದೇ ರೀತಿ ನೀವು ಎಷ್ಟು ಕಾಲೇಜವರು ಮಾಡಿರ್ಬೋದು. ಒಂದು ಸೆಕ್ಷನ್ಗೆ ಎಕ್ಸ್ಟ್ರಾ ಪರ್ಮಿಷನ್ ಕೊಡಬೇಕಾದ್ರೆ ಅಲ್ಲಿ ಹೋಗ್ಬಿಟ್ಟು ಅವರು ಆ್ಯಕ್ಚುಲಿ ಅದು ಒಂದು ಕಮಿಟಿ ಇರುತ್ತೆ, 2 ಮೇನ್ ಕಮಿಟಿ. ಆ ಕ್ಲಾಸಲ್ಲಿ ಆ ಬಿಲ್ಡಿಂಗಲ್ಲಿ ಅವ್ರಿಗೆ ಆ ಸೆಕ್ಷನ್ಗೆ ಇಷ್ಟು ಮೆಜರ್ಮೆಂಟ್ ಇದೆಯಾ, ಅನುಕೂಲವಾಗಿದೆಯಾ ಮಕ್ಕಳಿಗೆ, ಇದನ್ನು ನೋಡ್ಬಿಟ್ಟು ಎಕ್ಸ್ಟ್ರಾ ಸೆಕ್ಷನ್ಗೆ ಪರ್ಮಿಷನ್ ಕೊಡಬೇಕು. ಏನು ಇಲ್ದಿರ ಇವರಿಗೆ ಕುರಿ ತುಂಬ್ಕೊ ಅಂದ್ಬಿಟ್ಟು ಶಿವ ಅಂತ ಬಿಟ್ಬಿಟ್ಟು ಸುಮ್ಮನೆ ಕೂತವ್ರೆ. ಸರ್, ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾಧ್ಯಮಗೋಷ್ಠಿ ಮಾಡಿದ್ದಾರೆ. ಮುಂದಿನ ಹೋರಾಟ ಹೇಗಿರುತ್ತೆ? ಮುಂದಿನ ಹೋರಾಟ ಈಗ ನೆಕ್ಸ್ಟ್ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಡ್ತೀನಿ, ಇದ್ರ ಬಗ್ಗೆ ತನಿಖೆ ಮಾಡಿಸ್ತೀನಿ. ಬಟ್ ಕೋರ್ಟ್ಗೂ ಕೇಸ್ ಹಾಕ್ತೀನಿ. ನಾನು ಗ್ಯಾರಂಟಿ ಹೋರಾಟ ಮಾಡ್ತೀನಿ. ನಾನು ಯಾವುದೇ ಕಾರಣಕ್ಕೂ ನಾನು ಹೋರಾಟ ನಿಲ್ಲಿಸಲ್ಲ, ಮಾಡ್ತೀನಿ ನಾನು ಗ್ಯಾರಂಟಿ. ಈ ವಿಚಾರವಾಗಿ ಪ್ರದೀಪ್ ಈಶ್ವರ್ ಏನು ಪ್ರತಿಕ್ರಿಯೆ ನೀಡಿದ್ರಾ? ಮತ್ತು ಇಲ್ಲ ಸರ್, ನಾನು ಕಂಪ್ಲೇಂಟೆಂಟ್ ಆಗಿ ಸರ್ ನಾನು ಹೋಗಿ ನಾನು ಅವ್ರ ಹತ್ರ ಮಾತಾಡೋದು ಎಂಥದ್ದಿದೆ? ನಾನು ಯಾಕೆ ಮಾತಾಡಲಿ ಅವ್ರ ಹತ್ರ? ಈಗ ಅವರೇ ಎಲ್ಲ ಕಡೆ ಹೇಳ್ಕೊಂಡಿದ್ದಾರಲ್ಲ, ಪರ್ಮಿಷನ್ ಇದೆ, ಟ್ಯಾಕ್ಸ್ ಕಟ್ತಾ ಇದ್ದೀನಿ ಅಂತ. ತೋರಿಸಿ, ನಿಮ್ಮ ಪರ್ಮಿಷನ್ ಇದೆ ತಾನೆ, ಎಲ್ಲಿದೆ ಪರ್ಮಿಷನ್ ತೋರಿಸಿ. ನಿಮ್ಮಲ್ಲಿ ಪರ್ಮಿಷನ್ ಇದ್ದಿದ್ರೆ ನೀವು ಯಾಕೆ ಲೆಟ್ರ್ ಕೊಡ್ತಿದ್ರಿ? ಬೋರ್ಡ್ಗೆ ನನಗೆ ಕಾಲಾವಕಾಶ ಕೊಡಿ, NBC ತೊಗೊಬೇಕು, ಫೈರ್ ತೊಗೊಬೇಕು, ನನಗೆ 15 ದಿವಸ ಕಾಲಾವಕಾಶ ಕೊಡಿ ಅಂದ್ಬಿಟ್ಟು ನೀವೇ ಕೇಳಿದ್ದೀರಾ. ನೀವು ಕಾಲಾವಕಾಶ ಕೇಳಿನೂ 4 ತಿಂಗಳಾಗಿದೆ. ಇನ್ನೇನು ಬೇಕು ಹೇಳಿ? ಪರ್ಮಿಷನ್ ತೊಗೊಂಡಿದ್ದೀರಿ, ಎಲ್ಲಿ ತೊಗೊಂಡಿದ್ದೀರಾ? ಸುಳ್ಳೇ ಕೇಳ್ತೀರಾ? ಪರ್ಮಿಷನ್ ತೊಗೊಂಡಿದ್ದೀನಿ ಅಂದ್ಬಿಟ್ಟು ಯಾವುದೋ ಒಂದು ಟ್ರಸ್ಟ್ ಮಾಡ್ಕೊಂಡಿದ್ದೀರಾ. ಆ ಟ್ರಸ್ಟ್ ಇದರಲ್ಲಿ ನಿಮ್ಗೆ ಯಾರೂ ನಿಮಗೆ JE NEET ಮಾಡಿ ಅಂತ ಪರ್ಮಿಷನ್ ಕೊಡಲ್ಲ, PU ಕಾಲೇಜ್ ಮಾಡಿ ಅಂತ ಪರ್ಮಿಷನ್ ಕೊಡಲ್ಲ. ಟ್ರಸ್ಟಿಗೆ ನೀವು ಮಾಡ್ತಾ ಇರೋದೇನು JE NEET ಪರ್ಮಿಷನ್ ತೊಗೊಂಡಿದ್ದೀರಾ? ಇಲ್ಲ. PU ಕಾಲೇಜ್ ರನ್ ಮಾಡ್ತಿದ್ದಾರಲ್ಲ ಧೈರ್ಯವಾಗಿ, ಪರ್ಮಿಷನ್ ತೊಗೊಂಡಿದ್ದೀರಾ? ಇಲ್ಲ. ಮತ್ತು ಇನ್ನೇನು ಬೇಕು ಹೇಳಿ ನಿಮಗೆ? ಥ್ಯಾಂಕ್ ಯು.